ಎರಡನೇ ಸ್ಟೋರಿಯಲ್ಲಿ ಬೆಳಗಾಗೋದ್ರಲ್ಲಿ ಭಸ್ಮ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ಟ್ರಂಪ್ ನೀಡಿರುವಂತಹ ಒಂದು ಡೆಡ್ ಲೈನ್ ಅನ್ನ ನೋಡ್ತಾ ಇದ್ರೆ, ಕೊಟ್ಟಿರುವಂತಹ ಸಂದೇಶವನ್ನ ನೋಡ್ತಾ ಇದ್ರೆ, ಆ ಒಂದು ಹಿನ್ನೆಲೆಯಲ್ಲಿ ಟ್ರಂಪ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಇವತ್ತು ಮಧ್ಯರಾತ್ರಿ ಇರಾನ್ನಲ್ಲಿ ಇಡೀ ನಾಗರಿಕತೆಯೇ ಸಾಯ್ತದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಇರಾನ್ ನಾಗರಿಕತೆ ಮತ್ತೆ ಎಂದೂ ಹಿಂತಿರುಗೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಅಂತಹ ದಾಳಿಯನ್ನ ನಾವು ಸಂಭವಿಸಬೇಕು ಅಂತ ಹೇಳಿ ನಾನು ಬಯಸೋದಿಲ್ಲ, ಆದ್ರೆ ಅದು ಸಂಭವಿಸಲೂಬಹುದು ಅನ್ನೋದನ್ನ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇಂತಹ ಸ್ಟೇಟ್ಮೆಂಟೇ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ದೇಶಗಳಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿರುವುದು. ಇರಾನ್ನಲ್ಲಿರುವ ವಿಭಿನ್ನ ಬುದ್ಧಿವಂತ ಆಮೂಲಾಗ್ರ ಮನಸ್ಸುಗಳು ಮೇಲುಗೈ ಸಾಧಿಸುವಂತಹ ಹುಮ್ಮಸ್ಸಿನಲ್ಲಿವೆ, ಆದ್ರೆ ಅದು ಅಸಾಧ್ಯ ಅನ್ನೋದನ್ನ ಟ್ರಂಪ್ ಹೇಳ್ತಾರೆ. ಹಾಗಾದ್ರೆ ಯಾರಿಗೆ ತಿಳಿದಿದೆ ಇವತ್ತು ರಾತ್ರಿ ಇಡೀ ಪ್ರಪಂಚದ ದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ ಕ್ರಾಂತಿಕಾರಿಯಾದಂತಹ ಘಟನೆ ಸಂಭವಿಸಬಹುದು ಅನ್ನೋದನ್ನ ಹೇಳ್ತಾನೆ. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ, ಹತ್ಯೆಗಳೆಲ್ಲವೂ ಕೂಡ ಅಂತಿಮವಾಗಿ ಕೊನೆಗೊಳ್ಳಲಿದೆ. ಅವರು ಹೇಳುವ ಪ್ರಕಾರ ಈ ಒಂದು ಡೆಡ್ ಲೈನ್ ಅಲ್ಲಿ ಇವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ, ಅಂದ್ರೆ ಎಲ್ಲವೂ ಕೂಡ ಘಟಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವರು ಇರಾನ್ನ ಮಹಾನ್ ಜನರನ್ನ ರಕ್ಷಿಸಲಿ, ಆಶೀರ್ವದಿಸಲಿ ಅನ್ನೋದನ್ನ ಹೇಳ್ತಾನೆ. ಅಮೆರಿಕ ಅಧ್ಯಕ್ಷ ಈಗ ಕೊಡ್ತಾ ಇರುವಂತಹ ಈ ಒಂದು ಮೆಸೇಜ್ ಇದೆಯಲ್ಲ, ಇದು ಇರಾನ್ನ ಮೇಲೆ ಯಾವ ರೀತಿಯ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಇರಾನ್ನ 90% ಆರ್ಥಿಕ ಶಕ್ತಿಗೆ ಅಮೆರಿಕ ಹೊಡೆತ ಕೊಟ್ಟಿರೋದಂತೂ ಗ್ಯಾರಂಟಿ. ಈಗಾಗಲೇ ಇರಾನ್ ಎಷ್ಟೇ ನಾನು ಯುದ್ಧದಿಂದ ಹಿಂದೆ ಸರಿತಾ ಇಲ್ಲ ಅಂತ ಹೇಳ್ತಾ ಇದ್ರು, ಸರಿಯೋದಿಲ್ಲ ಅನ್ನುವಂತಹ ಶಪಥ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಇರಾನ್ನ ಖಾರ್ಗ್ ದ್ವೀಪದ ಸುತ್ತಲೂ ಹಲವು ಸ್ಫೋಟ ಸಂಭವಿಸಿದೆ. ಈಗಾಗಲೇ ಈ ಕ್ಷಣಕ್ಕೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ, ಸ್ಫೋಟಗಳಾಗ್ತಾ ಇದೆ, ಯುದ್ಧಗಳು ಆಗ್ತಾ ಇದೆ. ಇರಾನ್ನ ಕಿಶ್ ದ್ವೀಪದ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ, ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇನ್ನು ಇರಾನ್ನ ಕೊಮ್ ಸಿಟಿಯ ಪ್ರಮುಖ ಸೇತುವೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಲಾಗಿದೆ. ಯಾವ್ಯಾವುದು ಬಹಳ ಇಂಪಾರ್ಟೆಂಟ್ ಇರಾನ್ಗೆ ಅನ್ನುವಂತಹ ಪ್ಲೇಸಸ್ ಇದೆಯಲ್ಲ, ಆರ್ಥಿಕ ಶಕ್ತಿಯ ಕೇಂದ್ರಗಳು ಇದೆಯಲ್ಲ, ಅವುಗಳ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಿ ಹಾನಿಯನ್ನ ಉಂಟು ಮಾಡುವ ಕೆಲಸಗಳು ಆಗ್ತಾ ಇದೆ. ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ಇರಾನ್ ರೈಲ್ವೆ ಸಂಚಾರವನ್ನೇ ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಗಿದೆ. IRGC ಕಮಾಂಡರ್ ಮೊಹಸೇನ್ ಶವಾನಂದ್ ಹತ್ಯೆ ಕೂಡ ಆಗಿರೋದು ದೊಡ್ಡ ಮಟ್ಟದಲ್ಲಿ ಇರಾನ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಕಶನ್ ಸೇತುವೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ನ ಜಜಾನ್ನ ರೈಲ್ವೆ ಸೇತುವೆಯನ್ನು ಕೂಡ ಉಡಿಸ್ ಮಾಡಲಾಗಿದೆ. ಈಗ ಇವರ ಇರುವಂತಹ ಟಾರ್ಗೆಟ್ ಏನಂತ ಹೇಳಿದ್ರೆ ರೈಲ್ವೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಮಾಡೋದು ಅಂತ ಹೇಳಿ. ಇನ್ನು ಇರಾನ್ನ ಕರಾಜ್ನಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಇರಾನ್ನ ಪ್ರಮುಖ ಸ್ಥಳಗಳಲ್ಲಿ ಇದೀಗ ಕಗ್ಗತ್ತಲು ಉಂಟಾಗಿದೆ. ಈಗ ಎಲ್ಲಿ ಕರೆಂಟ್ ಕೂಡ ಇಲ್ಲ, ಎಲ್ಲೂ ಕೂಡ ಪವರ್ ಸಪ್ಲೈ ಇಲ್ಲ. ಇನ್ನು ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರ ತಾಣಗಳನ್ನ ಕೂಡ ಇಸ್ರೇಲ್ ಈಗಾಗಲೇ ಉಡೀಸ್ ಮಾಡಿರೋದು. ಈ ಮೂಲಕ ದಾಳಿ ಮತ್ತಷ್ಟು ರೀತಿಯಾಗಿ ಸ್ಫೋಟ ಆಗ್ತಾ ಇರೋದು ಅಥವಾ ಈ ಒಂದು ದಾಳಿಯ ಒಂದು ಗಂಭೀರತೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ದಾಳಿ ಬಹಳ ಭೀಭತ್ಸವಾಗಿ ನಡೀತಾ ಇರೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ನು ಇರಾನ್ ಏನು ಸುಮ್ಮನೆ ಕೂತಿದ್ಯಾ, ಇಷ್ಟು ದಿನಗಳ ಕಾಲ ಯುದ್ಧ ಮಾಡ್ತಾ ಇದೆ, 38-39 ದಿನಗಳ ಕಾಲ ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರಾನ್ ಕೂಡ ಅಷ್ಟೇ ಸಮರ್ಥವಾಗಿ ದಾಳಿಯನ್ನ ಎದುರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿತೀನಿ ಅನ್ನುವ ಮಾತನ್ನ ಈ ಕ್ಷಣದವರೆಗೂ ಕೂಡ ಹೇಳ್ತಾ ಇಲ್ಲ. ಇಸ್ರೇಲ್ನಲ್ಲಿ ಮೊಳಗ್ತಾ ಇದೆ ಸೈರನ್ಗಳು, ಕ್ಷಣಕ್ಕೂ ಆತಂಕ ಉಂಟಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ರೀತಿಯ ದಾಳಿ ಆಗುತ್ತೆ, ಕ್ಷಿಪಣಿ ದಾಳಿ ಆಗುತ್ತೆ, ಏನು ಹೇಳೋದಕ್ಕೆ ಬರುವುದಿಲ್ಲ. ಇರಾನ್ನಿಂದ ಸೌದಿ ಅರೇಬಿಯಾದ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಅನ್ನೇ ನಾಶಗೊಳಿಸಲಾಗಿದೆ. ಈಗಾಗಲೇ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ, ಕಟ್ಟಡಗಳು, ಕಾರುಗಳಿಗೆ ಹಾನಿ ಉಂಟಾಗ್ತಾ ಇದೆ. ಸಾಕಷ್ಟು ರೀತಿಯಾಗಿ ಇಸ್ರೇಲ್ನನ್ನ, ಅದರಲ್ಲೂ ಕೂಡ ಇಸ್ರೇಲ್ ಯಾವ ರೀತಿಯ ದಾಳಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರಾನ್ನ ಸಂಪೂರ್ಣ ರೈಲ್ವೆ ವ್ಯವಸ್ಥೆಯ ಮೇಲೆ ದಾಳಿಗೆ ಇಸ್ರೇಲ್ ಸಜ್ಜಾಗಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ರೈಲು ನಿಲ್ದಾಣದಲ್ಲಿ
ಸೇರಬಾರ್ದು, ಯಾರು ರೈಲುಗಳಲ್ಲಿ ಸಂಚಾರ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಇರಾನ್ ಅಲ್ಲಿನ ನಾಗರಿಕರಿಗೆ ನೀಡಿದೆ. ಇನ್ನು ಮಧ್ಯರಾತ್ರಿ ನಾಳೆ ಬೆಳಗ್ಗೆವರೆಗೂ ಕೂಡ ಜನರು ಎಚ್ಚರದಿಂದ ಇರಬೇಕು ಅನ್ನುವ ಸೂಚನೆಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯ ವಿಚಾರ ಆಗಿರ್ಬೋದು, ಪರಮಾಣು ಸ್ಥಾವರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಷರತ್ತುಗಳಲ್ಲಿ ಇದ್ರೂ ಕೂಡ ಇರಾನ್ ಇದ್ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಟ್ರಂಪ್ಗೆ ಇರಾನ್ ಅಧ್ಯಕ್ಷ ವಾರ್ನ್ ಕೊಡ್ತಾರೆ ಮತ್ತೆ. ಯಾಕಂತ ಹೇಳಿದ್ರೆ ನೀವೇನೇ ಹೇಳಿದ್ರೆ ನಾವು ಒಪ್ಕೊಳ್ಬೇಕು ಅಂತ ಏನು ಇಲ್ಲ ಅನ್ನೋದನ್ನ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂತದ್ದು. ಟ್ರಂಪ್ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ, 2, 3 ಹೀಗೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಕಂಟಿನ್ಯೂ ಆಗ್ತಾ ಇದೆ, ವಿಸ್ತರಣೆ ಆಗ್ತಾ ಇರುವ ಸಂದರ್ಭದಲ್ಲಿ ಇರಾನ್ ಯಾವುದಕ್ಕೂ ಇಲ್ಲಿವರೆಗೂ ಕೂಡ ಬಗ್ಗಿಲ್ಲ, ಬೆದರಿಲ್ಲ. ಇಂತಹ ಸಂದರ್ಭಗಳಲ್ಲಿ 14 ಮಿಲಿಯನ್ ಇರಾನ್ ಜನರು ಹುತಾತ್ಮರಾಗೋದಕ್ಕೆ ಸಿದ್ಧ ಅನ್ನುವಂತಹ ಒಂದು ವಿಚಾರವನ್ನ ಇರಾನ್ ಹೇಳುವುದರ ಮೂಲಕ ನಮ್ಮಲ್ಲಿ ಇರುವಂತಹವರು ಪ್ರತಿಯೊಬ್ಬರು ಕೂಡ ಪ್ರಾಣ ತ್ಯಾಗಕ್ಕೆ ರೆಡಿ ಆಗಿದ್ದಾರೆ ಅನ್ನುವ ಸಂದೇಶವನ್ನ ಇರಾನ್ ಕೊಟ್ಟಿದೆ. ಅಮೆರಿಕ ಟ್ರಂಪ್ಗೆ ಬುದ್ಧಿ ಕಲಿಸದೆ ನಾವು ಬಿಡೋದಿಲ್ಲ, ನಮ್ಮನ್ನ ಸರ್ವನಾಶ ಮಾಡಿದವರ ಸರ್ವನಾಶವನ್ನೇ ನಾವು ನೋಡೋದು ಅಂತ ಇರಾನ್ ಹೇಳ್ತಿದೆ. ಹರ್ಮುಜ್ ದಾಟೋದಕ್ಕೆ ಸುಂಕ ಕಟ್ಟಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇರಾನ್ ಇಲ್ಲಿ ಹೇಳ್ತಾ ಇರೋದು. ಬೆದರಿಕೆಯ ಹೊತ್ತಲ್ಲೇ ಶಾಂತಿ ವಿರಾಮದ ಮಾತೇ ಇಲ್ಲ ಅನ್ನೋದನ್ನ ಇರಾನ್ ಇದೀಗ ಅಮೆರಿಕಾಗೆ ಹೇಳ್ತಾ ಇದೆ. ಕದನ ವಿರಾಮದ ಮಾತುಗಳು ಬೇಕಾಗೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ಈಗಾಗಲೇ ಇರಾನ್ ಅಮೆರಿಕಾಗೆ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತಿನ ಈ ಡೆಡ್ ಲೈನ್ ಏನು ಆಗತ್ತೆ, ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು, ಇಸ್ಲಾಮಾಬಾದ್ ಷರತ್ತುಗಳು ಏನು ಆಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಒಂದು ಇಸ್ಲಾಮಾಬಾದ್ ಒಪ್ಪಂದವನ್ನ ಒಪ್ಪಿಕೊಳ್ಳುತ್ತಾ ಅಥವಾ ಈಗಾಗಲೇ ಟ್ರಂಪ್ ಹಾಕಿರುವಂತಹ ಆ ಷರತ್ತುಗಳನ್ನ ಇರಾನ್ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಒಪ್ಪಿಕೊಳ್ಳಿ, ಈಗಾಗಲೇ ಇರಾನ್ ಹೇಳ್ತಾನೆ ಇದೆ ಖಡಾಖಂಡಿತವಾಗಿ ನಾವು ಒಪ್ಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿ, ನಮ್ಮವರೆಲ್ಲರೂ ಕೂಡ ಈ ರೀತಿಯಾಗಿ ಹುತಾತ್ಮರಾಗೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳೋದ್ರ ಮೂಲಕ ಇವತ್ತು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗತ್ತಾ, ಯುದ್ಧ ಆಗತ್ತಾ, ಇದರಿಂದ ಏನೇನು ಆಗಬಹುದು ಅನ್ನುವಂತಹ ಆತಂಕ ಇಡೀ ಜಗತ್ತಿನಲ್ಲಿದೆ. ಅದೇ ಕಾರಣಕ್ಕೆ ಈ ವಿಶ್ವಸಂಸ್ಥೆ ಕೂಡ ಹೇಳ್ತಾ ಇದೆ ಯುದ್ಧವನ್ನ ಕೊನೆಗಾಣಿಸಿ ಅಂತ ಹೇಳಿ. ಎಲ್ಲಾ ದೇಶದವರ ಆಶಯ ಕೂಡ ಅದೇ, ಯುದ್ಧ ಕೊನೆಯಾಗ್ಲಿ, ಶಾಂತಿ ನೆಲೆಸಲಿ ಅನ್ನೋದು.